ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಅರ್ಷಿ. ಇವತ್ತು ವರಲಕ್ಷ್ಮಿ ಪೂಜೆ ಅವತ್ತನ್ನೇ ನಾನು ಪೂಜೆ ಎಲ್ಲ ಬೆಳಿಗ್ಗೆದೆಲ್ಲ ಪೂಜೆ ಆದಮೇಲೆ ನಾನು ನನ್ನ ತಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ. ಇವತ್ತು ನಾನು ಈ ಸಾರಿ ಹಾಕಿದ್ದೇನೆ, ನೋಡಿ ಹೇಗಿದೆ ಅಂತೇಳಿ. ನಾನು ಇದು ಹಾಕೋ ಮುಂಚೆ ರೀಲ್ಸ್ ಬಂದಿರುತ್ತೆ. ನಾನು ನನ್ನ ತಮ್ಮನೊಟ್ಟಿಗೆ ಹೋಗ್ತಾ ಇದ್ದೇನೆ. ಇವಾಗ ಅವನಿಗೆ ರಜೆ ಇತ್ತು ಮತ್ತು ನನ್ನ ಹಸ್ಬೆಂಡಿಗೆ ಕೆಲಸ ಇತ್ತು, ಅದಕ್ಕೆ ಅವರು ಹೋಗಿದ್ದರು. ನಾನು ಅದಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಚೆನ್ನಾಗಿ ಕೈಯೆಲ್ಲ ಮುಗಿದು ದೇವರ ದರ್ಶನ ಚೆನ್ನಾಗಾಯಿತು. ನೆನೆಸ್ತಾ ಇದೆ ನನಗೆ ಅಲ್ಲಿ ಇದು ಸಿಕ್ಕಿದ್ದು, ನನಗೇನು ಇದು ಹೇಳ್ತಾರಲ್ಲ ಅರಶಿನ ಕುಂಕುಮ ಸಿಕ್ಕಿದ್ದು, ಯಾರೋ ಒಬ್ಬರು ಬಂದು ಕೊಟ್ಟರು. ಮತ್ತು ಇದು ನಮ್ಮ ಮನೆಯದ್ದು ನೋಡಿ. ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಕೊಡ್ತಾರೆ ಅಂತೇಳಿ. ನಾನಲ್ಲಿ ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡಿದ್ದೆ, ಅವರು ಬಂದು ನನಗೆ ಕೊಟ್ಟರು. ನಂಗೆ ಖುಷಿ ಆಯಿತು, ದೇವ್ರದ್ದು ಆಶೀರ್ವಾದ ಸಿಕ್ಕಿದಾಗೆ ಆಯಿತು. ಮತ್ತು ಸಂಜೆ ಆಗುವಾಗ ನನ್ನ ಫ್ರೆಂಡನ್ನು ಕರೆದಿದ್ದೆ, ಮತ್ತು ಅವರು ಹೇಳಿದರು ನೀನು ನನ್ನ ಮನೆಗೆ ಫಸ್ಟ್ ಬಾ ಅಂತೇಳಿ. ಹಾಗೆ ಅವರ ಮನೆಗೆ ಹೋದೆ. ಅವರ ಮನೆಯಲ್ಲಿ ಚೆನ್ನಾಗಿತ್ತು ಲಕ್ಷ್ಮಿ, ಎಷ್ಟು ಚೆನ್ನಾಗಿ ಕೂರಿಸಿದ್ರು. ನನ್ನನ್ನು ಪ್ರತಿ ವರ್ಷ ಕರೀತಾರೆ ಅವರು. ಅವರು ಕೂಡ ನನಗೆ ಸ್ವಲ್ಪ ಈಗೆಲ್ಲ ಹೇಳ್ತಾರೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲ. ಖುಷಿಯಾಯಿತು. ಅವರಿಗೆ ಆಂಟಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇದು ಅವರ ಮಗಳು ಹಾಕಿದಂತೆ ಸೀರೆ ಎಲ್ಲ, ಅವರು ಚೆನ್ನಾಗಿ ಉಡಿಸ್ತಾರೆ. ಮತ್ತು ಅವರು ಕೂಡ ನನಗೆ ಇದು ಕೊಟ್ಟರು, ಅರಶಿನ ಕುಂಕುಮ ಎಲ್ಲ, ಅದನ್ನೆಲ್ಲ ಎತ್ಕೊಂಡು ಬಂದೆ ಮನೆಗೆ. ಮತ್ತು ಇವತ್ತು ನಾವು ರೆಡಿಯಾಗಿ ಒಂದು ಕಡೆ ಹೋಗ್ತಾ ಇದ್ದೇವೆ. ಅದು ನಾಳೆ ವ್ಲಾಗಲ್ಲಿ ಹಾಕ್ತೇನೆ ನಾನು ಇಲ್ಲಿಗೆ ಹೋಗೋದು ಅಂತೇಳಿ. ಇವತ್ತು ಕೂಡ ನಾನು ನನ್ನ ತಮ್ಮ ಇಬ್ಬರೇ ಹೋಗ್ತಾ ಇರೋದು. ಮತ್ತು ಇದು ಚಿಕ್ಕಪೇಟೆಗೆ ಹೋಗ್ತಿದ್ದೇವೆ ನಾವು, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೇವೆ ನಾವು. ಕ್ಯಾಬಲ್ಲಾದರೆ ಇದೇ ಆಗೋದಿಲ್ಲ ನಮಗೆ, ಅಂದರೆ ಗಾಡಿಯಲ್ಲಿ ನಿಲ್ಲಿಸಲಿಕ್ಕೆ ಪಾರ್ಕಿಂಗಲ್ಲಿ ಇರೋದಿಲ್ಲ ಅಲ್ಲ, ಅದಕ್ಕೆ ನಾನು ಮತ್ತು ಅವನು ಹೋಗ್ತಾ ಇದ್ದೇನೆ. ಇದು ನೋಡಿ ಮಾಲ್ ಆಫ್ ಏಷ್ಯಾ. ಮತ್ತು ನೋಡಿ ನಮ್ಮ ಫ್ಲಾಗ್ ಹೇಗೆ ಹಾರಾಡ್ತಾ ಇದೆ ಅಂತೇಳಿ. ನಾವು ಹೋಗುವಾಗ ಎಷ್ಟು ಚೆನ್ನಾಗಿರುವ ಕ್ಲಿಪ್ಪಿಂಗ್ಸ್ ಸಿಗ್ತದೆ ನೋಡಿ ಅಂತೆ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ನಾನು ಚೆನ್ನಾಗಿದ್ದೆ, ಬರುವಾಗ ವಾಮಿಟ್ ಬಂದು ನನಗೆ ಈ ಕಾರಲ್ಲಿ ಎ ಸಿ ಹಾಕಿದರೆ ಎಂತೆಲ್ಲ ಆಗ್ತದೆ ನನಗೆ. ಮತ್ತು ಹೋಗುವಾಗ ಅಷ್ಟು ಇರಲಿಲ್ಲ, ಓಪನ್ ಇತ್ತು. ಇದು ಬರುವಾಗ ಗ್ಲಾಸ್ ಅರ್ಧನೇ ಇತ್ತು, ಅದು ಅವನು ಫುಲ್ಲು ತೆಗಿಲೂ ಇಲ್ಲ. ಮತ್ತು ಅದು ಎ ಸಿ ಕೂಡ ಹಾಕಿದ್ದೆ ಬರುವಾಗ. ನನಗೆ ಅದು ಎಂತೆಲ್ಲ ಆಗಿತ್ತು. ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟೇ ಮಾಡಿದೆ ನಾನು. ಮತ್ತು ಇವಾಗ ಎಲ್ಲ ನಮ್ಮದೆಲ್ಲ ಆಯಿತು, ಪರ್ಚೇಸ್ ಎಲ್ಲ ಆದಮೇಲೆ ಇನ್ನು ರಿಟರ್ನ್ ಬರ್ತಾ ಇದ್ದೇವೆ. ಇದು ಇವಾಗ ನೋಡಿ ನಾನು ಎಲ್ಲಿಗೆ ಹೋಗಿದೆ ಅಂತ ಇವಾಗ ತೋರಿಸ್ತೇನೆ. ನಾನು ಫುಲ್ ವೀಡಿಯೋ ನಾನು ನಾಳೆ ಹಾಕ್ತೇನೆ, ಇವತ್ತು ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇದೆ ಅದರಲ್ಲಿ. ನಾನು ನಾಳೆ ಹಾಕ್ತೇನೆ ಅಲ್ಲಿ ಅದರಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೇವೆ. ನಿಮಗೆ ಗೊತ್ತಾಗಿರಬೇಕಿದೆಲ್ಲ ನೋಡಿದ ಮೇಲೆ ನಾವು ಎಲ್ಲಿಗೆ ಹೋದದ್ದು ಅಂತೇಳಿ. ಒಂದು 4 ಮಂತಲ್ಲಿ ಒಂದು ಸ್ಮಾಲ್ ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಸಾರೀಸ್ ಬೇಕಿತ್ತು, ಅದಕ್ಕೆ ನಾನು ತೆಗಿಲಿಕ್ಕೆ ಹೋದದ್ದು, ನಾನು ಮತ್ತು ನನ್ನ ತಮ್ಮ. ಮತ್ತು ಅಮ್ಮನಿಗೆಲ್ಲ ತೋರಿಸಿದ್ವಿ ವಿಡಿಯೋ ಕಾಲ್ ಮಾಡಿ, ಹೇಗಿರ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿತ್ತಲ್ಲ ಒಂದೊಂದು ಸಾರಿ. ನಾನು ಸಾರಿಯದೆಲ್ಲ ಫುಲ್ ವೀಡಿಯೋ ನಾಳೆ ಹಾಕ್ತೇನೆ. ಇವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೇನೆ. ನನಗೆ ಮತ್ತು ನನ್ನ ಅಮ್ಮನಿಗೆ ತೆಗೆದಾಗಲಿಲ್ಲ, ಮತ್ತು ಎಲ್ಲರಿಗೆ ಕೊಡುವವರಿಗೆಲ್ಲ ನಾವು ತೆಗೆದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು 300ಇಂದನೇ ಸ್ಟಾರ್ಟ್ ಆಗ್ತದೆ. ಎಷ್ಟು ಒಂದು 1 lakh ತನಕ ಇರ್ತದೆ ಇದೆಯೋ ಏನೋ ಸಾರಿ. ಒಂದೊಂದು ಸಾರಿ ನೋಡುವಾಗ ನಮಗೆ ಇದಾಗಿದೆ. ಇದೆಲ್ಲ ನಾವು ತೆಗೆದ ಸಾರಿ, ಇದು ನಾವು ಕೊಡಲಿಕ್ಕೆ ತೆಗೆದ ಸಾರೀಸ್ ಇಷ್ಟೆಲ್ಲ. ಒಂದು ಅಟ್ಟಿದೆ ನೋಡಿ, ಟೋಟಲ್ ಒಂದು 27 ಸಾರೀಸ್ ತೆಗೆದ್ವಿ ನಾವು. ಎಷ್ಟು ಚೆನ್ನಾಗಿತ್ತಂದರೆ ಹಣ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮತ್ತು ಅದರದ್ದು ಎಲ್ಲ ಏನು ಒಳ್ಳೆ ಕ್ವಾಂಟಿಟಿ ಎಲ್ಲ ನೋಡಿ ತೆಗ್ದ್ವಿ. ಎಷ್ಟು ರಶ್ ಇತ್ತು. ಇವಾಗ ಆಫರ್ ಇಲ್ಲ ಅಂತೆ, ಆಷಾಢ ಮಾಸದಲ್ಲಿ ಮಾತ್ರ ಆಫರ್ ಅಂತೆ, ವರ್ಷದಲ್ಲಿ ಒಂದೇ ಸಲ ಆಫರ್ ಅಂತೆ. ಆದರೂ ಜನ ಎಷ್ಟಿದ್ರು ಗೊತ್ತಾ, ತುಂಬ ಜನ ಇದ್ದರು. ಇದು ಒಬ್ಬರು ಸ್ಪೆಷಲ್ ಪರ್ಸನ್ಸಿಗೆ ತೆಗೆದ್ವಿ, ಇಬ್ಬರು. ಅದು ನಮ್ಮ ಅಮ್ಮನ ಫ್ಯಾಮಿಲಿ ಒಬ್ಬರಿಗೆ, ನನ್ನ ಅಪ್ಪನ ಫ್ಯಾಮಿಲಿಯಿಂದ ಒಬ್ಬರಿಗೆ ಅಂತ ತೆಗೆದ್ವಿ. ಅಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ದೇವರನ್ನು ಕೂತ್ಕೊಳಿಸಿದ್ರು ನೋಡಿ ಅಂತೆ, ಅಷ್ಟಲಕ್ಷ್ಮಿ. ಮತ್ತು ಇದು ಮಕ್ಕಳದ್ದು ಸೆಕ್ಷನಿಗೆ ಹೋದ್ವಿ ಒಂದು ಸ್ವಲ್ಪ ನಮಗೆ ನೋಡಲಿಕ್ಕೆ ಅಂತ. ಅಲ್ಲಿಂದ ನಾವು ಪರ್ಚೇಸ್ ಮಾಡಲಿಲ್ಲ, ನಾವು ಹೋದ ಜಾಗ ಇದುವೇ ನೋಡಿ. ಪರ್ಚೇಸ್ ಎಲ್ಲ ಆದಮೇಲೆ ಮತ್ತೆ ರಿಟರ್ನ್ ಕಾರಲ್ಲಿ ಬಂದ್ವಿ. ನೋಡಿ ನಮ್ಮ ಲಗೇಜ್ ನೋಡಿ, ನಮಗೆ ಶಾಕ್ ಆಯಿತು, ಇಷ್ಟು ತೆಗೆದ್ವಿ ಅಂತ. ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದೇವೆ, ಬರುವಾಗ 2:30 ಆಗಿದೆ, ಮನೆಗೆ ಮುಟ್ಟುವಾಗ 3 ಗಂಟೆ ಆಗಿದೆ. ಹಸಿವಾಗಿ ಒಂದು ಪಪ್ಸ್ ತಿಂದ್ವಿ. ಪಪ್ಸ್ ತಿಂದ ಮೇಲೆ ನಮಗೆ ವಾಮಿಟು ಕುತ್ತಿಗೆ ತನಕ ಬಂದಿತ್ತು. ಅಷ್ಟು ಏನೋ ಅದು ಕಾರಲ್ಲಿ ಏನೋ ಹೋಗ್ತಾಯಿತ್ತು ನಮಗೆ. ಮತ್ತು ನಾವು ರಿಟರ್ನ್ ಬರ್ತಾ ಸ್ವಲ್ಪ ನಾನು ಮಲಗಿದೆ. ನನ್ನ ತಮ್ಮ ಇದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ದಾನೆ ಸ್ವಲ್ಪ. ಅವನ ಹತ್ರ ಹೇಳಿದ್ದೆ ಸ್ವಲ್ಪ ತೆಗಿ ಅಂತ, ಹಾಗೆ ನಾನು ಮಲಗಿದ್ದೆ, ಅವನು ತೆಗಿತಾ ಇದ್ದ. ರಿಟರ್ನ್ ಬರ್ತಾ ಇದ್ದೇವೆ. ಇದನ್ನೆಲ್ಲ ಓಪನ್ ಮಾಡಿ ನಾನು ನಾಳೆ ವೀಡಿಯೋಲಿ ಹಾಕ್ತೇನೆ. ಹಣ ಮತ್ತು ಇದೆಲ್ಲ ಹಾಕೋದಿಲ್ಲ, ಅಂದರೆ ಗೊತ್ತಿಲ್ಲ, ಅದು ಶಾಪ್ ಅವರಿಗೂ ಕೂಡ ಇದಾಗ್ಬೋದು. ಬರೀ ನಾನು ಸಾರಿ ತೋರಿಸ್ತೇನೆ ಯಾವ ಥರದ್ದೆಲ್ಲ ತೆಗೆದಿದ್ದೇನೆ ಅಂತ, ಯಾರಿಗೆಲ್ಲ ಕೊಡಲಿಕ್ಕೆ ಅಂತ.
ಹಾಗೆ ಇನ್ನೂ ಕೂಡ ರೀಚ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಇದ್ದೇನೋ. ನನಗೆ ಮನೆಗೆ ಬರುವಷ್ಟಕ್ಕೆ ಅವರು ಏಸೆ ಹಾಕಿದ್ರು ಡ್ರೈವರು. ನನಗೆ ಏನೆಲ್ಲ ಆಯಿತು ನನಗೆ.